ಹಾಯ್ ಗೈಸ್, ನಾವಿವತ್ತು ನೋಡ್ತಾ ಇರೋದು ಒಂದು ಡಿಫ್ರೆಂಟ್ ಆಗಿರೋ ಕತೆ. ಬ್ಲಡ್ ರೈಡ್ ಸೀರೀಸ್ ನಲ್ಲಿ ಬರುವ ಬ್ಯಾಡ್ ರೈಟರ್ ಅನ್ನುವ ಎಪಿಸೋಡ್ ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಈ ಸೀರೀಸ್ ನ ಸ್ಪೆಷಾಲಿಟಿ ಏನಂದ್ರೆ ಪ್ರತಿಯೊಂದು ಎಪಿಸೋಡ್ ನಲ್ಲೂ ಬೇರೆ ಬೇರೆ ಕತೆ ಇರುತ್ತೆ. ಸ್ಟಾರ್ಟಿಂಗ್ ನಲ್ಲಿ ಸೀರೀಸ್ ನ ಹೀರೋಯಿನ್ ಒಲಿವಿಯಾನ ತೋರಿಸ್ತಾರೆ. ಪಕ್ಕದಲ್ಲೇ ಅವಳ ಬಾಯ್ ಫ್ರೆಂಡ್ ಕೂಡ ಇದ್ದಾನೆ. ಇಬ್ರು ಮಾತಾಡ್ತಾ ಇರುವಾಗ ಅವನಿಗೆ ಅವ್ರ ಅಮ್ಮ ಮೆಸೇಜ್ ಮಾಡ್ತಾರೆ, ಇವತ್ ನಾನ್ ನಿನಗೆ ನಮ್ ತಾಯಿನ ಪರಿಚಯ ಮಾಡಿಸ್ತೀನಿ. ನಿಮ್ ತಾಯಿಗೆ ನಾನ್ ಇಷ್ಟ ಆಗ್ತೀನ? ಖಂಡಿತ. ಕಟ್ ಮಾಡಿದ್ರೆ ಒಲಿವಿಯಾ ಸ್ಟೇ ಆಗಿರೋ ಅಪಾರ್ಟ್ಮೆಂಟ್ ನ ತೋರಿಸ್ತಾರೆ. ಅವಳ ಬಾಯ್ ಫ್ರೆಂಡ್ ಸೇರಿದಂತೆ 3 ಜನ ಹುಡುಗಿರಿದ್ದಾರೆ. ಒಲಿವಿಯಾ ಹೊರಗಡೆ ಹೊರಟಿರೋದ್ ನೋಡಿ ಒಬ್ಳು ಬ್ಯಾಗ್ ಕೊಟ್ರೆ ಇನ್ನೊಬ್ಳು ಲಂಚ್ ಬಾಕ್ಸ್ ಕೊಡ್ತಾಳೆ. ಆಪಲ್ ಬೇಕು ಅಂದಾಗ ಅವಳು ತಿನ್ನೋಕೆ ಇಟ್ಟಿದ್ದ ಆಪಲ್ ನ ಇವಳಿಗೆ ತಂದು ಕೊಡ್ತಾಳೆ. ಸೊ ಒಲಿವಿಯಾ ರಾಣಿ ತರ ಜೀವನ ಮಾಡ್ತಿದ್ದಾಳೆ ಅನ್ಸುತ್ತೆ. ನೀವೆಲ್ಲ ನನ್ಗೆ ಸಿಕ್ಕಿರೋದು ನನ್ ಪುಣ್ಯ ಅಂತ. ಆಗ ಬಾಯ್ ಫ್ರೆಂಡ್, ಎಲ್ಲಿಗೆ ಹೊರಟೆ? ರೈಟಿಂಗ್ ಕ್ಲಾಸ್ ಇದೆ ಅಂದಾಗ, ಆ ಕ್ಲಾಸ್ ಇವತ್ತಿದೆಯಾ? ಹೌದು ಇವತ್ತೇ. ಎಷ್ಟ್ ಸಲ ಹೇಳಿದ್ದೀನಿ ಅಂದ್ರೂನು ಮರ್ತು ಬಿಟ್ಟ? ಸರಿ ನಾನ್ ಬರ್ತೀನಿ, ಬಾಯ್. ನೇರವಾಗಿ ರೈಟಿಂಗ್ ಕ್ಲಾಸ್ ನಡೀತಾ ಇರೋ ಜಾಗಕ್ಕೆ ಬರ್ತಾಳೆ. ಅಲ್ಲೊಬ್ಬ ಒಲಿವಿಯಾನ ಮೀಟ್ ಆಗಿ ಕಾರ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾನೆ. ಇದನ್ನ ನನ್ ಪೇರೆಂಟ್ಸ್ ನನಗೆ ಗಿಫ್ಟ್ ಆಗಿ ಕೊಟ್ಟಿದ್ದು. ಅದಿರ್ಲಿ, ನೀವು ಕೂಡ ಕ್ಲಾಸ್ಗೆ ಜಾಯಿನ್ ಆಗ್ತಾ ಇದ್ದೀರಾ? ಹೌದು, ನನ್ ಹೆಸರು ಅಲೆಕ್ಸ್. ನನ್ ಹೆಸರು ಒಲಿವಿಯಾ. ಈಗ ಇಬ್ರು ರೈಟಿಂಗ್ ಕ್ಲಾಸ್ ನಲ್ಲಿ ಕೂತ್ಕೋತಾರೆ. ಒಬ್ರು ಟೀಚರ್ ಕ್ಲಾಸ್ ತೆಗಿತಾ ಇದ್ದಾರೆ. ಕ್ಲಾಸ್ ಮುಗಿದ್ಮೇಲೆ ಟೀಚರ್ ಒಲಿವಿಯಾ ಹತ್ರ, ನಿಮ್ ಜೀವನದಲ್ಲಿ ನಡೆದಿರೋ ಸ್ಯಾಡ್ ಮೂಮೆಂಟ್ ಬಗ್ಗೆ ಹೇಳ್ತೀರಾ? ಆಗ ಒಲಿವಿಯಾ, ನನಗೆ 12 ವರ್ಷ ಆಗಿದ್ದಾಗ ನಾನ್ ಸಾಕಿದ್ದ ಕುದುರೆ ಮರಿ ಸತ್ತೋಯ್ತು. ಅದೇ ನನ್ ಜೀವನದ ಸ್ಯಾಡ್ ಮೂಮೆಂಟ್. ಸರಿ, ಆ ಟೈಮಲ್ಲಿ ಖಂಡಿತ ಅಳು ಬಂದಿರುತ್ತೆ. ಈಗ್ಲೂ ಅಳ್ತೀಯಾ? ಇಲ್ಲ, ನೆಕ್ಸ್ಟ್ ಡೇನೆ ಪೇರೆಂಟ್ಸ್ ಹೊಸ ಕುದುರೆ ಮರಿನ ತಂದು ಕೊಟ್ರು. ಇದನ್ ಕೇಳಿ ಟೀಚರ್ ನಗ್ತಾ, ಎಲ್ರಿಗೂ ಒಂದು ಪ್ರಶ್ನೆ ಕೇಳ್ತಾರೆ, ನೀವು ಯಾವಾಗ್ಲಾದ್ರೂ ನರ್ಕದ ಗುಂಡಿನಲ್ಲಿ ಬಿದ್ರೆ ಏನ್ ಮಾಡ್ತೀರಾ? ಒಲಿವಿಯಾ ಹೇಳ್ತಾಳೆ, ಗುಂಡಿಯಿಂದ ಮೇಲ್ಗಡೆ ಬರೋಕೆ ಟ್ರೈ ಮಾಡ್ತೀನಿ. ಆಗ ಟೀಚರ್, ಗುಡ್. ನೀವು ಬರೆಯೋ ಕಥೆನಲ್ಲಿ ಬರೋ ಕಥಾಪಾತ್ರ ತುಂಬಾ ಕ್ರಿಟಿಕಲ್ ಸಿಚುವೇಶನ್ ನಲ್ಲಿ ಇರುವಾಗ ಏನಾದ್ರೂ ಒಳ್ಳೆ ವಿಷಯ ನಡಿಬಹುದು. ಅದೇ ತರ ಆ ಕಥೆನಲ್ಲಿ ಬರೋ ಕ್ಯಾರೆಕ್ಟರ್ಗೆ ಎಲ್ಲ ಒಳ್ಳೇದೇ ಆಗ್ತಿದೆ ಅನ್ನೋ ಸಿಚುವೇಶನ್ ನಲ್ಲಿ ಕೆಟ್ಟ ಘಟನೆಗಳು ನಡಿಬೇಕು ಅಂತ. ಈ ಕ್ಲಾಸ್ ತೆಗಿತಾ ಇರೋ ಉದ್ದೇಶ ಏನ್ ಗೊತ್ತಾ? ಒಬ್ಬ ರೈಟರ್ ಆಗ್ಬೇಕಂದ್ರೆ ಏನೆಲ್ಲ ಕ್ವಾಲಿಟೀಸ್ ಇರ್ಬೇಕು ಅಂತ ಹೇಳ್ಕೊಡ್ತಾ ಇದ್ದಾರೆ. ಸೊ ಕಥೆನಲ್ಲಿ ಏನ್ ಬೇಕಾದ್ರೂ ನಡಿಬಹುದು. ನಿಮ್ ಲೈಫಲ್ಲಿ ನಡೆದಿರೋ ಘಟನೆಗಳಿಂದ ಇನ್ಸ್ಪೈರ್ ಆಗಿ ಕೆಲವೊಂದು ಇನ್ಸಿಡೆಂಟ್ ಗಳನ್ನ ಕಥೆನಲ್ಲಿ ಸೇರಿಸಬಹುದು. ನಿಮ್ಗೆ ಕಥೆನಲ್ಲಿ ಏನಾದ್ರೂ ಬದಲಾವಣೆ ಮಾಡಿಸ್ಬೇಕು ಅನ್ಸಿದ್ರೆ ಮಾಡಬಹುದು. ಇನ್ ಕೇಸ್ ನಿಮ್ಗೆ ಯಾರನ್ನಾದ್ರೂ ಕಂಡ್ರೆ ಆಗಲ್ಲ ಅಂತ ಅನ್ಕೊಳ್ಳಿ, ಅವ್ರನ್ನ ನಿಮ್ ಕಥೆನಲ್ಲಿ ಸೇರಿಸಿ ಆ ವ್ಯಕ್ತಿ ಸಾಯೋ ತರ ಬೇಕಾದ್ರೂ ಬರಿಬಹುದು ಅಂತ. ಸೊ ಇದ್ರೊಂದಿಗೆ ಈ ಕ್ಲಾಸ್ ಮುಗಿಯುತ್ತೆ. ಒಲಿವಿಯಾ ಕ್ಲಾಸ್ ಮುಗಿಸಿ ಹೊರಗಡೆ ಬಂದ್ಮೇಲೆ ಅಲೆಕ್ಸ್ ಜೊತೆ ಮಾತಾಡ್ತಾಳೆ. ಕ್ಲಾಸ್ ತುಂಬಾ ಇಂಟೆನ್ಸ್ ಆಗಿತ್ತು ಅಲ್ವಾ? ಹೌದು. ಅವನ್ ಕೈಯಲ್ಲಿ ತುಂಬಾ ಪೇಪರ್ಸ್ ಇರೋದ್ ನೋಡಿ ಅದೇನು ಅಂತ ಕೇಳ್ತಾಳೆ. ಇದು ನಾನ್ ಬರ್ದಿರೋ ಕತೆ. ಹೌದಾ, ಕೊಡು, ಓದ್ಕೊಡ್ತೀನಿ. ಆದ್ರೆ ಅವ್ನ್ ಕೊಡಕ್ ರೆಡಿ ಇಲ್ಲ. ಇದೊಂದು ಸಾಧಾರಣ ಕತೆ ಅಷ್ಟೇ, ಇಂಟ್ರೆಸ್ಟಿಂಗ್ ಆಗೇನು ಇಲ್ಲ ಅಂತ. ಸರಿ, ಓಕೆ, ಬಾಯ್. ಅಲೆಕ್ಸ್ ಅವಳನ್ನೇ ಗುರಾಯಿಸ್ತಾ ಇದ್ದಾನೆ. ಒಲಿವಿಯಾ ನೇರವಾಗಿ ಅವಳು ಸ್ಟೇ ಆಗಿರೋ ಅಪಾರ್ಟ್ಮೆಂಟ್ ಗೆ ಹೋಗ್ತಾಳೆ. ಇನ್ನೇನು ರೂಮ್ ಒಳಗಡೆ ಎಂಟರ್ ಆಗ್ಬೇಕು ಅನ್ನೋ ಅಷ್ಟ್ರಲ್ಲಿ ಫ್ರೆಂಡ್ಸ್ ಮಾತಾಡ್ತಾ ಇರೋದನ್ನ ಕೇಳಿಸ್ಕೊತಾಳೆ. ಬೆಳಗ್ಗೆ ಅಷ್ಟೆಲ್ಲ ಕೇರ್ ಮಾಡ್ತಿದ್ದ ಅದೇ ಫ್ರೆಂಡ್ಸ್ ಈಗ ಇವಳ ಬಗ್ಗೆ ಕೆಟ್ಟದಾಗ ಮಾತಾಡ್ತಾ ಇದ್ದಾರೆ. ಒಲಿವಿಯಾ ಎಲ್ಲ ಕೇಳಿಸ್ಕೊತಾ ಇದ್ದಾಳೆ. ಇನ್ನು ಏನೆಲ್ಲ ಮಾತಾಡ್ತಾರೆ ನೋಡೋಣ ಅಂತ. ಬೆಳಗ್ಗೆ ಆಪಲ್ ಕೊಟ್ಟಿದ್ದ ಹುಡುಗಿ ನಾನ್ ತಿನ್ನೋಕೆ ಅಂತ ಇಟ್ಟಿದ್ದ ಆಪಲ್ ನ ಅವಳು ಕಿತ್ಕೋಬಿಟ್ಲು. ತುಂಬಾ ಇರಿಟೇಟ್ ಮಾಡ್ತಾಳೆ. ರಿಚ್ ಆಗಿರೋದ್ರಿಂದ ಪೇರೆಂಟ್ಸ್ ನನಗೆ ಅದ್ ಕೊಡ್ಸಿದ್ರು ಇದ್ ಕೊಡ್ಸಿದ್ರು ಅಂತ ಹೇಳಿ ನಮ್ ಹೊಟ್ಟೆ ಹುರಿಸ್ತಾಳೆ ಅಂತ. ಆದ್ರೆ ನಾವೆಲ್ಲ ರೆಂಟೆಡ್ ಹೌಸ್ ನಲ್ಲಿ ತಾನೇ ಇರೋದು. ಬಾಡಿಗೆ ದುಡ್ಡು ಮಾತ್ರ ಲೇಟ್ ಆಗಿ ಕೊಡ್ತಾಳೆ. ಅವಳು ಸೆಲ್ಫಿಶ್. ಬೇರೆಯವ್ರ ಬಗ್ಗೆ ಎಲ್ಲ ಕೇರ್ ಮಾಡಲ್ಲ ಅಂತ ಹೇಳ್ತಿರೋದ್ ಕೇಳಿ ಒಲಿವಿಯಾಗೆ ತುಂಬಾ ಹರ್ಟ್ ಆಗುತ್ತೆ. ಅವಳಂತವ್ರು ಈ ಪ್ರಪಂಚದಲ್ಲಿ ಇರಬಾರ್ದು, ಅವಳನ್ನ ಸಾಯಿಸ್ಬಿಡೋಣ ಅಂತ. ಇವಳಿಗ್ ಶಾಕ್ ಆಗುತ್ತೆ. ಸುಮ್ನೆ ಟೂರ್ ಹೋಗೋಣ ಅಂತ ಕರ್ಕೊಂಡೋಗಿ ಯಾವ್ದಾದ್ರು ಕಾಡಲ್ಲಿ ಅವಳನ್ನ ಸಾಯಿಸಿ ಹೂತಾಕೋಣ. ಈಗ ಅವರೆಲ್ಲ ಹಾಲ್ಗೆ ಬರ್ತಿರೋದ್ ನೋಡಿ ಒಲಿವಿಯಾ ಸ್ಪೀಡ್ ಆಗಿ ಹೊರಗಡೆ ಹೋಗೋದಕ್ ಟ್ರೈ ಮಾಡ್ತಾಳೆ. ಅಷ್ಟ್ರಲ್ಲಿ ಫ್ರೆಂಡ್ಸ್ ಅಲ್ಲಿಗ್ ಬಂದು, ಒಲಿವಿಯಾ ನೀನ್ ಯಾವಾಗ ಬಂದೆ? ಇವಳಿಗ್ ಭಯ ಇದ್ರೂನು ತೋರ್ಸ್ಕೊಳ್ದೆ ಈಗ ಅಷ್ಟೇ ಬಂದೆ ಅಂತ ಕ್ಯಾಶುವಲ್ ಆಗಿ ಮಾತಾಡ್ತಾಳೆ. ಈ 3 ಜನಕ್ಕೆ ಡೌಟ್ ಶುರು ಆಗುತ್ತೆ. ನಾವು ಇಷ್ಟೊತ್ತು ಮಾತಾಡ್ತಾ ಇದ್ದಿದ್ನ ಇವಳು ಕೇಳಿಸ್ಕೊಂಡಿರ್ಬೋದು ಅಂತ. ಟೀ ಕುಡಿಬೇಕು ಅನ್ನಿಸ್ತಾ ಇದೆ. ನಿನ್ಗೂ ಬೇಕಾ? ಓ ಎಸ್, ಬೇಕು. ಮನ್ಸಲ್ಲಿ ತುಂಬಾನೇ ಭಯ ಇದ್ರೂನು ಇವ್ರಿಗೆಲ್ಲ ಡೌಟ್ ಬರ್ದೇ ಇರೋ ತರ ನಡ್ಕೋತಾಳೆ. ನಾವೆಲ್ಲ ವೀಕೆಂಡ್ ಅಲ್ಲಿ ಟೂರ್ ಹೋಗೋ ಪ್ಲಾನ್ ಮಾಡಿದ್ದೀವಿ. ನೀನ್ ಕೂಡ ಬರ್ತೀಯಾ? ಬಂದ್ರೆ ಚೆನ್ನಾಗಿರುತ್ತೆ. ನಾವು 4 ಜನ ಮಾತ್ರ ಫುಲ್ ಎಂಜಾಯ್ ಮಾಡೋಣ. ಓಹೋ, ಇವ್ರ ಪ್ಲಾನ್ ನ ಎಕ್ಸಿಕ್ಯೂಟ್ ಮಾಡ್ತಿದ್ದಾರೆ. ಆಗ ಇನ್ನೊಬ್ಳು, ಸಿಟಿಯಿಂದ ದೂರದಲ್ಲಿರೋ ಕಾಡಿಗೆ ಹೋಗೋಣ ಅಂತ. ಸರಿ, ಹೋಗೋಣ ಅಂತ ಹೇಳಿ ಅಲ್ಲಿಂದ ಹೊರಗಡೆ ಹೋಗೋದಕ್ ಟ್ರೈ ಮಾಡಿದಾಗ, ಎಲ್ಲಿಗೆ ಹೋಗ್ತಿದ್ಯಾ? ಇಲ್ಲ, ಸುಮ್ನೆ ಹೊರಗಡೆ ಹೋಗ್ ಬರ್ತೀನಿ. ಏನೇ, ನಾವು ಮಾತಾಡ್ತಾ ಇದ್ದಿದ್ನ ಕೇಳಿಸ್ಕೊಂಡಿದ್ಯಾ ಅಲ್ವಾ? ಇವಳು ಗಾಬರಿಯಾಗಿ, ಹಾಗೇನು ಇಲ್ವಲ್ಲ. ಅಷ್ಟ್ರಲ್ಲಿ ಅವಳ ಬಾಯ್ ಫ್ರೆಂಡ್ ಬರ್ತಾನೆ. ಸರಿ, ಹೇಗೂ ಬಾಯ್ ಫ್ರೆಂಡ್ ಇದ್ದಾನೆ, ನಾನು ಹೊರಗಡೆ ಹೋಗ್ ಬರ್ತೀನಿ ಅಂದಾಗ ಒಬ್ಳು ಇವಳನ್ನ ಹೋಗೋಕ್ ಬಿಡದೆ ಅಡ್ಡ ನಿಂತ್ಕೋತಾಳೆ. ಆಗ ಬಾಯ್ ಫ್ರೆಂಡ್, ಯಾಕೆ, ಏನಾಯ್ತು? ತುಂಬಾ ಗಾಬರಿ ಆಗಿದ್ಯಾ ಅನ್ಸುತ್ತೆ. ಹಾಗೇನು ಇಲ್ಲ, ಸುಮ್ನೆ ಸುತ್ತಾಡ್ಕೊಂಡ್ ಬರೋಣ ಅಂತ ಅಷ್ಟೇ.
ಹೀಗೆ ಮಾತಾಡ್ತಾ ಪಕ್ಕದಲ್ಲಿ ಬಿಸಿನೀರ್ ಕುದಿತಾ ಇರೋದನ್ನ ನೋಡ್ತಾಳೆ. ಬಾಯ್ ಫ್ರೆಂಡ್ ಪದೇ ಪದೇ ಕೇಳ್ತಾ ಇದ್ದಾನೆ, ಏನಾದ್ರೂ ಸಮಸ್ಯೆ ಇದ್ರೆ ಹೇಳು ಅಂತ. ಒಲಿವಿಯಾ ಮಾತಾಡ್ತಾ 3 ಜನ ಫ್ರೆಂಡ್ಸ್ ನ ಅಬ್ಸರ್ವ್ ಮಾಡಿದಾಗ ಒಬ್ಳು ಚಾಕು ತಗೋತಾಳೆ. ಆ 3 ಜನ ಒಲಿವಿಯಾನ ಗುರಾಯಿಸ್ತಾ ಹತ್ರ ಬರ್ತಾರೆ. ಆಗ ಒಲಿವಿಯಾ ಪಕ್ಕದಲ್ಲಿದ್ದ ಬಿಸಿ ನೀರ್ನ ಅವ್ರ 3 ಜನರ ಮೇಲೆ ಚೆಲ್ಲಿ ಅಲ್ಲಿಂದ ಓಡ್ ಬರ್ತಾಳೆ. ಕಾರ್ನಲ್ಲಿ ಎಸ್ಕೇಪ್ ಆಗ್ಬೇಕು ಅಂತ ಹ್ಯಾಂಡ್ ಬ್ಯಾಗ್ ಅಲ್ಲಿ ಇದ್ದ ಕೀ ತೆಗೆಯುವಾಗ ಅವಸರದಲ್ಲಿ ಅದನ್ನ ಕೆಳಗಡೆ ಬೀಳಿಸ್ಬಿಡ್ತಾಳೆ. ಆಗ ಯಾರೋ ಬಂದು ಕೀ ತೆಗೆದು ಕೊಡ್ತಾರೆ. ಆಕ್ಚುಲಿ ಅದು ಇವಳ ಬಾಯ್ ಫ್ರೆಂಡ್. ಕೀ ಕೊಡು, ನನಗ್ ಗೊತ್ತು ನೀನ್ ಕೂಡ ಅವ್ರ ಜೊತೆ ಸೇರ್ಕೊಂಡು ನನ್ನ ಕೊಲ್ಲೋಕ್ ಟ್ರೈ ಮಾಡ್ತಿದ್ಯಾ ಅಲ್ವಾ? ನೀನ್ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ಯಾ? ನಾನ್ ಮಲ್ಕೊಂಡಿದ್ದೆ, ನೀನ್ ಮಾತಾಡ್ತಿರೋ ಶಬ್ದ ಕೇಳಿ ಬಂದೆ ಅಷ್ಟೇ. ನಾನ್ ಯಾಕೆ ನಿನ್ನ ಸಾಯಿಸ್ಬೇಕು ಅಂತ ತಬ್ಕೊಂಡು ಸಮಾಧಾನ ಮಾಡ್ತಾನೆ. ಅವ್ನ್ ಹಿಡ್ಕೊಂಡಿರೋ ರೀತಿನಲ್ಲೇ ಗೊತ್ತಾಗುತ್ತೆ ಇವನು ಕೂಡ ಅವ್ರಗಳ ಜೊತೆ ಸೇರ್ಕೊಂಡಿದ್ದಾನೆ ಅಂತ. ಅವನ್ನ ತಳ್ಳಿ ಕಾರ್ ಕೀಯಿಂದಾನೆ ಚುಚ್ಚಿ ಬಿಡ್ತಾಳೆ. ಅವನ್ ಕೆನ್ನೆಯಿಂದ ರಕ್ತ ಸುರಿತಾ ಇದೆ. ನಮ್ಮಮ್ಮ ಹೇಳ್ತಿದ್ರು ಇನ್ನೊಬ್ಳು ಹುಚ್ಚಿ ಅಂತ, ಆದ್ರೆ ನಾನು ಅವ್ರ ಮಾತನ್ನ ಕೇಳಿಲ್ಲ. ಅಷ್ಟ್ರಲ್ಲಿ ಆ 3 ಜನ ರೂಮಿಂದ ಹೊರಗಡೆ ಬರ್ತಾರೆ. ಒಲಿವಿಯಾ ಇವ್ರನ್ನ ನೋಡಿ ಓಡೋಕ್ ಶುರು ಮಾಡ್ತಾಳೆ. ಇವ್ರು ಕೂಡ ಹಿಂದೆನೆ ಓಡಿಸ್ಕೊಂಡು ಬರ್ತಾರೆ. ಒಲಿವಿಯಾ ಒಂದು ವ್ಯಾನ್ ನ ಅಡ್ಡ ಹಾಕಿ ಲಿಫ್ಟ್ ಕೇಳಿ ಹತ್ಕೋತಾಳೆ. ಸೀಟ್ ನಲ್ಲಿ ಕೆಲವೊಂದು ಪೇಪರ್ಸ್ ಇದೆ. ಹತ್ತೋ ಅವಸರದಲ್ಲಿ ಅದನ್ನೆಲ್ಲ ಕೆಳಗಡೆ ಬೀಳ್ಸಿ ಬೇಗ ಗಾಡಿ ತೆಗೀರಿ ಅಂತ. ಡ್ರೈವರ್ ಕೂಡ ಫಾಸ್ಟ್ ಆಗಿ ಡ್ರೈವ್ ಮಾಡ್ತಾನೆ. ನನ್ ಬಾಯ್ ಫ್ರೆಂಡ್ ಗೆ ಕಾರ್ ಕೀಯಿಂದಾನೆ ಚುಚ್ಚಿಬಿಟ್ಟೆ, ಫ್ರೆಂಡ್ಸ್ ನನ್ನ ಕೊಲ್ಲೋಕೆ ಟ್ರೈ ಮಾಡ್ತಿದ್ದಾರೆ ಅಂತ. ವ್ಯಾನ್ ಆ 4 ಜನರನ್ನ ಕ್ರಾಸ್ ಮಾಡಿ ಹೋದಾಗ ಅವರೆಲ್ಲ ಇವಳನ್ನೇ ಗುರಾಯಿಸ್ತಾ ಇದ್ದಾರೆ. ಹೀಗೆ ಮಾತಾಡ್ತಾ ಡ್ರೈವರ್ ನ ನೋಡಿದಾಗ ವ್ಯಾನ್ ಓಡಿಸ್ತಾ ಇರೋದು ಬೇರೆ ಯಾರು ಅಲ್ಲ, ಅದು ಅಲೆಕ್ಸ್. ಹೇ, ನೀನು ರೈಟಿಂಗ್ ಕ್ಲಾಸಿಗೆ ಬಂದಿದ್ದೆ ಅಲ್ವಾ? ಹೌದು. ಒಲಿವಿಯಾವನ್ನ ಗಾಬರಿಯಾಗಿ ನೋಡ್ತಾಳೆ. ಅಲೆಕ್ಸ್ ಇವಳಿಗೆ ಸಮಾಧಾನ ಮಾಡ್ತಾನೆ, ಟೆನ್ಷನ್ ಆಗ್ಬೇಡ, ನಾನ್ ನಿನ್ನ ಬೇರೆ ಕಡೆ ಎಲ್ಲಾದ್ರೂ ಡ್ರಾಪ್ ಮಾಡ್ತೀನಿ. ಪೊಲೀಸ್ ಸ್ಟೇಷನ್ ಗೆ ಕರ್ಕೊಂಡು ಹೋಗ್ಲಾ? ಒಳ್ಳೆ ಐಡಿಯಾ, ಅಲ್ಲಿಗೆನೆ ಕರ್ಕೊಂಡು ಹೋಗು. ಅಲೆಕ್ಸ್ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲೇ ಅವಳನ್ನ ಡ್ರಾಪ್ ಮಾಡ್ತಾನೆ. ಗಾಡಿಯಿಂದ ಇಳಿಯುವಾಗ ಬ್ಯಾಗ್ ಅಲ್ಲಿದ್ದ ಪೇಪರ್ ಎಲ್ಲ ಬಿದ್ದೋಗುತ್ತೆ. ಇವಳು ಥಿಂಗ್ಸ್ ನ ತಗೊಳ್ಳೋ ಅವಸರದಲ್ಲಿ ಇವಳು ಆಲ್ರೆಡಿ ಕೆಲವೊಂದು ಪೇಪರ್ಸ್ ನ ಕೆಳಗಡೆ ಬೀಳ್ಸಿದ್ಲು ಅಲ್ವಾ, ಆ ಪೇಪರ್ಸ್ ನ ಕೂಡ ಗೊತ್ತಿಲ್ಲದೆ ಬ್ಯಾಗ್ ಅಲ್ಲಿ ಹಾಕೋತಾಳೆ. ಒಲಿವಿಯಾ ಕಂಪ್ಲೇಂಟ್ ಕೊಡೋದಕ್ಕೆ ಪೊಲೀಸ್ ಸ್ಟೇಷನ್ ನಲ್ಲಿ ವೆಯ್ಟ್ ಮಾಡ್ತಾ ಇರುವಾಗ ಅವಳ ಬಾಯ್ ಫ್ರೆಂಡ್ ಕಾಲ್ ಮಾಡ್ತಾನೆ. ಆದ್ರೆ ಇವಳು ಪಿಕ್ ಮಾಡಲ್ಲ. ಮಿರರ್ ರಿಫ್ಲೆಕ್ಷನ್ ನಲ್ಲಿ ಇವಳು ರೂಮ್ ಮೇಟ್ಸ್ ಅಲ್ಲಿಗೆ ಬರ್ತಿರೋದು ಕಾಣಿಸುತ್ತೆ. ನೋಡಿದ್ರೆ ಆ 3 ಜನ ಇವಳನ್ನ ಹುಡ್ಕೊಂಡು ಇಲ್ಲಿಗೆನೆ ಬಂದ್ಬಿಟ್ರು. ಹೆದ್ರಿದ್ದ ಒಲಿವಿಯಾ ನನ್ಗೆ ಈಗ್ಲೇ ಹೆಲ್ಪ್ ಮಾಡಿ ಅಂದಾಗ ಆಲ್ರೆಡಿ ತುಂಬಾ ಜನ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ನೀನ್ ಕೂಡ ವೆಯ್ಟ್ ಮಾಡು ಅಂತ. ಇವ್ರನ್ನ ಕಾಯ್ತಾ ಕೂತ್ರೆ ಆಗಲ್ಲ ಅಂತ ಒಂದ್ ಕಡೆ ಹೈಡ್ ಆಗ್ತಾಳೆ. ಆ 3 ಜನ ತುಂಬಾ ಹೊತ್ತು ಹುಡುಕಿ ಒಲಿವಿಯಾ ಇಲ್ಲಿಲ್ಲ ಅನ್ಕೊಂಡು ಅಲ್ಲಿಂದ ಹೋಗ್ತಾರೆ. ಈ ಗ್ಯಾಪ್ ಅಲ್ಲಿ ಒಲಿವಿಯಾ ಅಲೆಕ್ಸ್ ಗಾಡಿ ನಿಂತಿರೋದ್ ನೋಡಿ ಇವಳಿಗೆ ಕನ್ಫ್ಯೂಸ್ ಆಗುತ್ತೆ. ತಿರುಗ್ ನೋಡ್ಕೊಂಡು ಓಡ್ತಾ ಇದ್ದಾಳೆ. ಯಾರೋ ಲ್ಯಾಪ್ಟಾಪ್ ನಲ್ಲಿ ಏನೋ ಟೈಪ್ ಮಾಡ್ತಾ ಇರುವಾಗ ಒಲಿವಿಯಾ ಕಾಲ್ ಜಾರಿ ಬಿದ್ದೋಗ್ತಾಳೆ. ಇವಳಿಗೆ ಕನ್ಫ್ಯೂಸ್ ಆಗ್ತಿದೆ. ತುಂಬಾ ಕಂಟ್ರೋಲ್ ನಲ್ಲೇ ಓಡ್ತಿದ್ದೆ, ಹೀಗಿರುವಾಗ ಹೇಗ್ ಕಾಲ್ ಜಾರಿ ಬೀಳೋಕ್ ಸಾಧ್ಯ ಅಂತ. ಹಾಗೇನೆ ಕೆಳಗಡೆ ಬಿದ್ದಾಗ ಪೇಪರ್ಸ್ ಎಲ್ಲ ಬಿದ್ದೋಗಿರುತ್ತೆ. ಅದನ್ನೆಲ್ಲ ಕಲೆಕ್ಟ್ ಮಾಡ್ತಾ ಇರುವಾಗ ಅದ್ರಲ್ಲಿ ಇವಳ ಪೇಪರ್ ಜೊತೆಗೆ ಎಕ್ಸ್ಟ್ರಾ ಬೇರೆ ಪೇಪರ್ ಕೂಡ ಇದೆ. ಅದನ್ನ ಓದಿ ಇವಳಿಗೆ ಶಾಕ್ ಆಗುತ್ತೆ. ಯಾಕಂದ್ರೆ ಈ ಪೇಪರ್ ನಲ್ಲಿ ಇವಳ ಲೈಫ್ ಅಲ್ಲಿ ಇವತ್ತು ಏನೆಲ್ಲ ನಡೆದಿರುತ್ತೋ, ಅಂದ್ರೆ ಫ್ರೆಂಡ್ಸ್ ಇವಳ ಬಗ್ಗೆ ಕೆಟ್ಟದಾಗ ಮಾತಾಡಿದ್ದು, ಬಾಯ್ ಫ್ರೆಂಡ್ ಜೊತೆ ಜಗಳ, ಇದೆಲ್ಲ ಹಾಗೇನೆ ಕತೆ ರೂಪದಲ್ಲಿ ಈ ಪೇಪರ್ ನಲ್ಲಿ ಇದೆ. ಆಗ್ಲೇ ಗಾಬರಿಯಾಗಿ ಅಲೆಕ್ಸ್ ಗಾಡಿನ ನೋಡ್ತಾಳೆ. ಅಲ್ಲಿ ಅವನು ಕತೆ ಟೈಪ್ ಮಾಡ್ತಾ ಇದ್ದಾನೆ. ಈ ಪೇಪರ್ಸ್ ನ ಅವನ್ ಗಾಡಿಯಿಂದಾನೆ ತೆಗ್ದಿರೋದ್ರಿಂದ ಇವಳಿಗೆ ಒಂದು ವಿಷಯ ಸ್ಟ್ರೈಕ್ ಆಗುತ್ತೆ. ಇವತ್ತು ಕ್ಲಾಸ್ ತೆಗ್ದಾಗ ಇವಳು ಬರ್ಕೊಂಡಿದ್ದ ನೋಟ್ಸ್ ನ ಅಬ್ಸರ್ವ್ ಮಾಡ್ತಾಳೆ. ಅದ್ರಲ್ಲಿ ಏನ್ ಬರ್ದಿರ್ತಾಳೆ ಅಂದ್ರೆ, ಕತೆನಲ್ಲಿ ಬರೋ ಕ್ಯಾರೆಕ್ಟರ್ಗೆ ಒಳ್ಳೇದೇ ನಡೀತಾ ಇದ್ರೆ ಆ ಕ್ಯಾರೆಕ್ಟರ್ ಕ್ರಿಟಿಕಲ್ ಸಿಚುವೇಶನ್ ನ ಫೇಸ್ ಮಾಡೋ ತರ ಬರಿಬೇಕು ಅಂತ ನೋಟ್ ಮಾಡ್ಕೊಂಡಿದ್ದಾಳೆ. ಹಾಗಾದ್ರೆ ಇದೇ ಟ್ರಿಕ್ಸ್ ನ ಅಲೆಕ್ಸ್ ಯೂಸ್ ಮಾಡ್ತಾ ಇದ್ದಾನ? ಇನ್ನೊಂದು ಕಡೆ ಅಲೆಕ್ಸ್ ಖುಷಿಯಾಗಿ ಟೈಪ್ ಮಾಡ್ತಾ ಇದ್ದಾನೆ. ಒಲಿವಿಯಾ ಇವತ್ ದಿನ ಚೆನ್ನಾಗಿರುತ್ತೆ ಅನ್ಕೊಂಡು ಮನೆಯಿಂದ ಹೊರಟಿದ್ದು. ಹಾಗೇನೆ ಒಂದು ಕತೆ ಬರೆಯುವಾಗ ಕತೆನಲ್ಲಿ ಬರೋ ಕ್ಯಾರೆಕ್ಟರ್ಗೆ ಎಲ್ಲ ಒಳ್ಳೇದೇ ಆಗ್ತಿದ್ರೆ ಕಷ್ಟಪಡೋ ತರ ಬರಿಬೇಕು ಅಂತ ಬೆಳಗ್ಗೆ ಟೀಚರ್ ಹೇಳಿದ್ನ ರಿಲೇಟ್ ಮಾಡಿ ನೋಡಿ. ಹಾಗೇನೆ ಅಲೆಕ್ಸ್ ಒಂದು ಕತೆ ಬರ್ದಿರೋದಾಗಿ ಹೇಳ್ದ ಅಲ್ವಾ, ಅದನ್ನ ರೀಕಾಲ್ ಮಾಡಿ ಗಾಬರಿಯಾಗಿದ್ದ ಒಲಿವಿಯಾ ಆ ಪೇಪರ್ಸ್ ನ ಮತ್ತೆ ಓದೋಕ್ ಶುರು ಮಾಡ್ತಾಳೆ. ಇವಳ ಬಗ್ಗೆನೆ ಅಲೆಕ್ಸ್ ಕತೆ ಬರ್ದಿರೋದು. ಬೆಳಗ್ಗೆ ಕ್ಲಾಸ್ ನಲ್ಲಿ ಟೀಚರ್ ಕತೆನಲ್ಲಿ ಬರೋ ಮೇನ್ ಕ್ಯಾರೆಕ್ಟರ್ ಕಷ್ಟಪಡೋ ತರ ಬರಿಬೇಕು ಅಂದಿದ್ರು ಅಲ್ವಾ. ಸೊ ಇವನು ಒಲಿವಿಯಾನ ಇವನ್ ಕತೆನಲ್ಲಿ ಮೇನ್ ಕ್ಯಾರೆಕ್ಟರ್ ಆಗಿ ಚೂಸ್ ಮಾಡಿದ್ದಾನೆ. ಅವಳು ರಿಯಲ್ ಲೈಫ್ ನಲ್ಲಿ ರಿಚ್ ಅಂಡ್ ಹ್ಯಾಪಿ ಆಗಿರೋದ್ರಿಂದ ಅವಳು ಕಷ್ಟಪಡೋ ತರ ಕತೆನಲ್ಲಿ ಬರ್ದಿರ್ತಾನೆ. ಸೊ ಸಿಂಪಲ್ ಗೈಸ್, ಇವನ್ ಕತೆನಲ್ಲಿ ಒಲಿವಿಯಾ ಏನೆಲ್ಲ ಫೇಸ್ ಮಾಡ್ಬೇಕು ಅಂತ ಬರಿತಾನೋ ಅದು ರಿಯಲ್ ಲೈಫ್ ನಲ್ಲೂ ಅವಳು ಫೇಸ್ ಮಾಡ್ತಾ ಇದ್ದಾಳೆ. ಬೆಳಗ್ಗೆ ಫ್ರೆಂಡ್ಸ್ ಇವಳ ಬಗ್ಗೆ ಕೆಟ್ಟದಾಗ ಮಾತಾಡಿದ್ದು, ಬಾಯ್ ಫ್ರೆಂಡ್ ಗೆ ಹೊಡೆದಿದ್ದು, ಅದೆಲ್ಲ ಅಲೆಕ್ಸ್ ಒಲಿವಿಯಾನ ಮೇನ್ ಕ್ಯಾರೆಕ್ಟರ್ ಆಗಿ ಇಟ್ಕೊಂಡು ಕಥೆಯಾಗಿ ಬರಿತಾ ಇರೋದ್ರಿಂದಾನೆ ಅದೆಲ್ಲ ರಿಯಲ್ ಲೈಫ್ ನಲ್ಲೂ ಒಲಿವಿಯಾ ಫೇಸ್ ಮಾಡ್ತಾ ಇದ್ದಾಳೆ. ಇದನ್ನ ತಿಳ್ಕೊಂಡಿದ್ದ ಒಲಿವಿಯಾ ಪಾರ್ಕ್ ಅಲ್ಲಿ ಕೂತ್ಕೊಂಡು ಈಗ ಇವಳು ಅಲೆಕ್ಸ್ ನ ಮೇನ್ ಕ್ಯಾರೆಕ್ಟರ್ ಆಗಿ ಇಟ್ಕೊಂಡು ಒಂದು ಕತೆ ಬರೆಯೋದಕ್ ಶುರು ಮಾಡ್ತಾಳೆ. ನನಗೆ ಆದಂಗೆ ಅವನಿಗೂ ಆಗುತ್ತಾ ಅಂತ ಚೆಕ್ ಮಾಡೋಕೆ ಲ್ಯಾಪ್ಟಾಪ್ ನಲ್ಲಿ ಹೀಗ್ ಟೈಪ್ ಮಾಡ್ತಾಳೆ, ನನ್ ಬಗ್ಗೆ ಕತೆ ಬರಿತಾ ಇರೋ ವ್ಯಕ್ತಿ ಅವ್ನ್ ಕಿತ್ತೋದ್ ಮುಖದಲ್ಲಿರೋ ಮೂಗಿಗೆ ಕೈ ಹಾಕ್ತಾನೆ ಅಂತ. ರಿಯಾಲಿಟಿನಲ್ಲೂ ಅಲೆಕ್ಸ್ ಹಂಗೆ ಮಾಡ್ತಿದ್ದಾನೆ.
ಅಂದ್ರೆ ಇವಳು ಏನ್ ಬರೀತಾಳೋ ಅದು ರಿಯಲ್ ಲೈಫ್ ನಲ್ಲೂ ನಡೆಯುತ್ತೆ. ಇವಳಿಗೆ ಫುಲ್ ಖುಷಿ. ಈಗ ಮತ್ತೆ ಟೈಪ್ ಮಾಡ್ತಾಳೆ, ನನ್ ಬಗ್ಗೆ ಕತೆ ಬರೀತಾ ಇರೋ ವ್ಯಕ್ತಿ ಕತೆನ ಬರೆದು ಮುಗಿಸಿದ್ದಾನೆ, ಇದೇ ಅವ್ನ್ ಬರೆಯೋ ಲಾಸ್ಟ್ ಕತೆ ಅಂತ. ಅಲ್ಲಿ ಅಲೆಕ್ಸ್ ನ ಲ್ಯಾಪ್ಟಾಪ್ ವರ್ಕ್ ಆಗ್ತಾ ಇಲ್ಲ. ಯಾಕಂದ್ರೆ ಒಲಿವಿಯಾ ಅವಳು ಬರಿತಾ ಇರೋ ಕತೆನಲ್ಲಿ ಇದೇ ಇವ್ನ್ ಬರೆಯೋ ಲಾಸ್ಟ್ ಕತೆ ಅಂತ ಟೈಪ್ ಮಾಡಿದ್ರಿಂದಾನೆ ಹೀಗೆಲ್ಲ ಆಗ್ತಿದೆ. ಅಲ್ಲಿ ಒಲಿವಿಯಾ ಅವ್ನ್ ಲ್ಯಾಪ್ಟಾಪ್ ಮಾನ್ಸ್ಟರ್ ಆಗಿ ಬದಲಾಗಿ ಅವ್ನ್ ಕೈ ಬೆರಳುಗಳನ್ನ ಕಚ್ಚಿ ತಿಂದು ಬಿಡ್ಲಿ ಅಂತ ಬರೀತಾಳೆ. ಅದೇ ತರನೇ ಆ ಲ್ಯಾಪ್ಟಾಪ್ ಮಾನ್ಸ್ಟರ್ ಆಗಿ ಬದಲಾಗಿ ಅವ್ನ್ ಕೈ ಬೆರಳುಗಳನ್ನ ತಿಂದು ಬಿಡುತ್ತೆ. ಇದ್ರಿಂದ ಇವಳಿಗೆ ಫುಲ್ ಖುಷಿ. ಅವನಿಗೆ ಕಾಲ್ ಬರ್ಬೇಕು ಅಂತ ಇವಳು ಬರೀತಾಳೆ. ಅದೇ ತರನೇ ಅವನಿಗೆ ಕಾಲ್ ಬರುತ್ತೆ. ಹೇಗೋ ಕಷ್ಟಪಟ್ಟು ಕಾಲ್ ನ ಪಿಕ್ ಮಾಡ್ತಾನೆ. ಮಾತಾಡ್ತಾ ಇರೋದು ಒಲಿವಿಯಾನೆ. ಇವರಿಬ್ರು ಏನ್ ಮಾತಾಡ್ತಿದ್ದಾರೆ ಅನ್ನೋದ್ನ ಕೂಡ ಇವಳು ಕತೆನೆಲ್ಲ ಹಾಗೇನೆ ಟೈಪ್ ಮಾಡ್ತಾ ಅಲೆಕ್ಸ್ಗೆ ಹೇಳ್ತಾಳೆ, ನೀನ್ ಯಾರ ಬಗ್ಗೆ ಕತೆ ಬರೀತಾ ಇದ್ದೀಯೋ ಅವಳೇ ಮಾತಾಡ್ತಾ ಇದ್ದೀನಿ. ನೀನ್ ಬರ್ದಿರೋ ಕತೆನ ಓದ್ ನೋಡ್ದೆ, ಆಗ್ಲೇ ಗೊತ್ತಾಯ್ತು ನೀನು ಕತೆನಲ್ಲಿ ಕ್ರಿಯೇಟ್ ಮಾಡಿರೋ ಕ್ಯಾರೆಕ್ಟರೇ ನಾನು ಅಂತ. ಇನ್ಮೇಲೆ ನಿನ್ನಿಂದ ಏನು ಬರೆಯೋಕ್ಕಾಗಲ್ಲ ಅಂತ ಅವನ್ ಗಾಡಿ ಡೋರ್ನ ಜೋರಾಗಿ ತಟ್ತಾಳೆ. ಅವನಿಗೆ ಭಯ ಆಗುತ್ತೆ. ಅವನ್ನೇ ಗುರಾಯಿಸ್ತಾ ಇರುವಾಗ ಅಲೆಕ್ಸ್ ಸಾರಿ ಕೇಳ್ತಾನೆ. ನನ್ ಜೀವನನ ನರ್ಕ ಮಾಡಿ ಸಾರಿ ಕೇಳ್ತಾ ಇದ್ಯಾ? ಇಲ್ಲ, ನಾನು ಕಲ್ಪನೆ ಮಾಡ್ಕೊಂಡೆ ಈ ಕತೆ ಬರೆಯೋದಕ್ ಶುರು ಮಾಡ್ದೆ, ಆದ್ರೆ ಅದು ನಿನ್ ಜೀವನದಲ್ಲಿ ನಿಜವಾಗ್ಲೂ ನಡೆದೋಯ್ತು. ಹೀಗೆಲ್ಲ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನನ್ಗೆ ನೀನಂದ್ರೆ ಇಷ್ಟ ಅಂತ. ಸರಿ, ಆ ಕತೆನ ಹೇಗೆ ಮುಗಿಸ್ಬೇಕು ಅನ್ಕೊಂಡಿದ್ದೆ? ಹ್ಯಾಪಿ ಎಂಡಿಂಗ್ ಕೊಡೋ ನಿರ್ಧಾರ ಮಾಡಿದ್ದೆ. ಟೀಚರ್ ಹೇಳ್ದಂಗೆ ಒಳ್ಳೆ ಕ್ಯಾರೆಕ್ಟರ್ಗೆ ಕಷ್ಟ ಪಡೋ ತರ ಮಾಡಿ ಆಮೇಲೆ ಒಳ್ಳೆ ರೀತಿನಲ್ಲೇ ಎಂಡಿಂಗ್ ಕೊಡ್ಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ಅಷ್ಟ್ರಲ್ಲಿ ನನ್ ಲ್ಯಾಪ್ಟಾಪ್ ಮಾನ್ಸ್ಟರ್ ಆಗಿ ಬದಲಾಗಿ ನನ್ ಕೈ ಬೆರಳುಗಳನ್ನ ತಿಂದ್ಬಿಡ್ತು. ಇದು ಹೇಗಾಯ್ತು ಅನ್ನೋದೇ ದೊಡ್ಡ ಮಿಸ್ಟ್ರಿ ಅಂತ. ಆಗ ಒಲಿವಿಯಾ ಅವಳ ಲ್ಯಾಪ್ಟಾಪ್ ಅಲ್ಲಿ ಏನೋ ಟೈಪ್ ಮಾಡ್ತಾಳೆ. ನೋಡಿದ್ರೆ ಇವನ್ ಕೈ ಬೆರಳುಗಳು ಚೆನ್ನಾಗಿದೆ. ಒಲಿವಿಯಾ ಹೇಳ್ತಾಳೆ, ಸರಿ ನನ್ಗೆ ಇಷ್ಟ ಆಗೋ ಜಪಾನೀಸ್ ರೆಸ್ಟೋರೆಂಟ್ ಗೆ ಹೋಗೋಣ. ಸೊ ನೀನು ಕತೆನಲ್ಲಿ ನನ್ ಕ್ಯಾರೆಕ್ಟರ್ ಆ ರೆಸ್ಟೋರೆಂಟ್ ಗೆ ಹೋಗ್ತಿರೋದಾಗಿ ಬರಿ. ನಾನ್ ಕೂಡ ನನ್ ಕತೆನಲ್ಲಿ ನಿನ್ ಕ್ಯಾರೆಕ್ಟರ್ ಅದೇ ರೆಸ್ಟೋರೆಂಟ್ ಗೆ ಹೋಗ್ತಿರೋದಾಗಿ ಬರಿತೀನಿ. ನಾವಿಬ್ರು ಅಲ್ಲಿಗೆ ಹೋಗಿ ನಮ್ ಕತೆನ ಹೇಗೆ ಮುಂದುವರ್ಸ್ಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ. ಇವಳು ನನ್ ಬಗ್ಗೆ ಕತೆ ಬರಿತಾ ಇರೋ ವ್ಯಕ್ತಿಯ ಕೈ ಬೆರಳುಗಳು ಮತ್ತೆ ಬೆಳಿಲಿ ಅಂತ ಬರ್ದಿದ್ರಿಂದಾನೆ ಇವನ್ ಬೆರಳುಗಳು ನಾರ್ಮಲ್ ಆಗಿದೆ. ಸೊ ಈಗ ಇಬ್ರು ರೆಸ್ಟೋರೆಂಟ್ ನಲ್ಲಿ ಇದ್ದಾರೆ. ಒಲಿವಿಯಾಗೆ ಈ ರೆಸ್ಟೋರೆಂಟ್ ಅಂದ್ರೆ ತುಂಬಾ ಇಷ್ಟ ಅಂತೆ. ಅಲೆಕ್ಸ್ ಹೇಳ್ತಾನೆ, ನೀನ್ ನೋಡೋಕ್ ತುಂಬಾ ಸುಂದರವಾಗಿದ್ದೀಯಾ ಅಂತ. ಅದೆಲ್ಲ ಇರ್ಲಿ, ಯಾಕೆ ನೀನು ನನ್ ಬಗ್ಗೆ ಕತೆ ಬರೆಯೋ ನಿರ್ಧಾರ ಮಾಡ್ದೆ? ನಾನು ಇದೇ ಫಸ್ಟ್ ಟೈಮ್ ಕತೆ ಬರ್ದಿರೋದು. ಯಾರ ಬಗ್ಗೆ ಬರೆಯೋದು ಅಂತ ಯೋಚನೆ ಮಾಡ್ತಿದ್ದೆ. ಆಗ್ಲೇ ನನ್ಗೆ ಇಷ್ಟ ಆಗಿರೋ ನಿನ್ ಬಗ್ಗೆನೆ ಬರೆಯೋ ನಿರ್ಧಾರ ಮಾಡ್ದೆ. ಆದ್ರೆ ನನ್ ಹೆಂಡತಿ ದೊಡ್ಡ ಸ್ಟೋರಿ ರೈಟರ್ ಅಂತ ಒಂದು ಬುಕ್ ತೋರಿಸ್ತಾನೆ. ಬೆಳಗ್ಗೆ ಒಬ್ರು ಟೀಚರ್ ಕ್ಲಾಸ್ ತೆಗಿತಾ ಇದ್ರು ಅಲ್ವಾ, ಅವ್ರ ಹಸ್ಬೆಂಡ್ ಇವನೇ. ಏನು ಆ ಟೀಚರ್ ನಿನ್ ಹೆಂಡ್ತಿನ? ನೀನ್ ಯಾಕೆ ನಿನ್ ವೈಫ್ ತೆಗಿತಾ ಇದ್ದ ಕ್ಲಾಸ್ ನ ಅಟೆಂಡ್ ಮಾಡ್ದೆ? ಏನಿಲ್ಲ, ಅವಳ ತರನೇ ನಾನ್ ಕೂಡ ರೈಟರ್ ಆಗ್ಬೇಕು ಅನ್ನೋ ಆಸೆ, ಅದಕ್ಕೋಸ್ಕರನೇ ಅಟೆಂಡ್ ಮಾಡ್ದೆ ಅಷ್ಟೇ. ಇವತ್ತಿನ ದಿನಾನೇ ಸರಿ ಇಲ್ಲ, ಈಗ ಸ್ವಲ್ಪ ಪರವಾಗಿಲ್ಲ ಅಂದಾಗ ಅಲೆಕ್ಸ್ ಹೇಳ್ತಾನೆ, ಒಂದು ಕಥಾಪಾತ್ರ ಕೆಟ್ಟ ಪರಿಸ್ಥಿತಿಗೆ ಹೋದ್ರೆ ಮತ್ತೆ ಆ ಕ್ಯಾರೆಕ್ಟರ್ಗೆ ಒಳ್ಳೇದಾಗೋ ತರ ಕತೆನಲ್ಲಿ ಬರಿಬೇಕು. ಇದನ್ನೇ ನನ್ ವೈಫ್ ಕ್ಲಾಸ್ ನಲ್ಲಿ ಹೇಳ್ತಿದ್ಲು ಅಂತ. ಇವ್ರಿಲ್ಲಿಗೆ ಬಂದಾಗ ಅಲ್ಲಿ 3 ಸಮರಾಯ್ ಖಡ್ಗ ಇತ್ತು. ಆದ್ರೆ ಈಗ 2 ಮಾತ್ರ ಇದೆ. ಏನು ನನ್ ಜೊತೆ ಮಾತಾಡ್ತಾ ಆ ಖಡ್ಗನ ಇಟ್ಕೊಂಡು ಏನಾದ್ರೂ ಕತೆ ಬರೆದು ನನ್ನ ಸಾಯಿಸೋ ಪ್ರಯತ್ನ ಮಾಡ್ತಿದ್ಯಾ? ಆಗ ಅಲೆಕ್ಸ್, ಇಲ್ಲ, ಮೇ ಬಿ ನಮ್ಮಿಬ್ಬರನ್ನ ಕಥಾಪಾತ್ರಗಳಾಗಿ ಚೂಸ್ ಮಾಡಿ ಬೇರೆ ಯಾರಾದ್ರೂ ಕತೆ ಬರ್ದಿರ್ಬೋದು ಅಂದಾಗ ಎಲ್ರು ಇವ್ರನ್ನ ತಿರುಗ್ ನೋಡ್ತಾರೆ. ನೋಡಿದ್ರೆ ಅದೇ ರೆಸ್ಟೋರೆಂಟ್ ನಲ್ಲಿ ಒಲಿವಿಯಾ ಬಾಯ್ ಫ್ರೆಂಡ್ ಇವ್ರಿಬ್ಬರನ್ನ ಕಥಾಪಾತ್ರಗಳಾಗಿ ಇಟ್ಕೊಂಡು ಕತೆ ಬರೀತಾ ಇದ್ದಾನೆ. ಅದೀಗ ನಿಜವಾಗ್ಲೂ ನಡೀತಾ ಇದೆ. ಏನ್ ಬರ್ದಿದ್ದಾನೋ ಗೊತ್ತಿಲ್ಲ. ಆ ಖಡ್ಗದಿಂದ ಅಲೆಕ್ಸ್ ಹೊಟ್ಟೆಗೆ ಇವಳು ಬಾಯ್ ಫ್ರೆಂಡ್ ಚುಚ್ಚು ಬಿಡ್ತಾನೆ. ಇವಳಿಗೆ ಗಾಬರಿ ಆಗುತ್ತೆ. ಅಷ್ಟರಲ್ಲಿ ಕ್ಲಾಸ್ ತೆಗ್ದಿದ್ದ ಟೀಚರ್ ಬರ್ತಾರೆ. ಅವ್ರನ್ನ ನೋಡಿ, ಅಮ್ಮ ಇವಳನ್ನ ಏನ್ ಮಾಡೋದು ಅಂತ ಕೇಳ್ತಾನೆ. ಇವಳು ಜೀವಂತವಾಗಿ ಇರಬಾರ್ದು, ನನ್ ಗಂಡನ್ ಜೊತೆನೆ ತಿಂಡಿ ತಿನ್ನೋದಕ್ ಇಲ್ಲಿಗ್ ಬಂದಿದ್ದಾಳೆ ಅಂತ. ಸೊ ಇವನು ಅವಳಿಗೂ ಖಡ್ಗದಿಂದ ಚುಚ್ಚಿ ಸಾಯಿಸ್ಬಿಡ್ತಾನೆ. ಇವಳು ಬಾಯ್ ಫ್ರೆಂಡ್ ಅವ್ರ ತಾಯಿನೇ ಈ ಟೀಚರ್. ಸ್ವಲ್ಪ ಹೊತ್ತಿನ ಹಿಂದೆ ಸತ್ತಿದ್ದ ಅಲೆಕ್ಸೇ ಇವ್ರ ತಂದೆ. ಈ ಟೀಚರ್ ಸ್ವಂತ ಮಗನ ಕೈಯಲ್ಲೇ ತಂದೆನ ಕೊಲೆ ಮಾಡಿಸ್ಬಿಟ್ರು. ಕಟ್ ಮಾಡಿದ್ರೆ ಒಬ್ರು ಅಜ್ಜಿ ನಗ್ತಾ, ಇಷ್ಟೊತ್ತು ನಾವು ನೋಡಿದ್ನ ಕತೆಯಾಗಿ ಲ್ಯಾಪ್ಟಾಪ್ ನಲ್ಲಿ ಬರಿತಾ ಇದ್ದಾರೆ. ನಾವು ನೋಡಿದ್ದ ಕತೆಲ್ ಬಂದಿದ್ದ ಟೀಚರ್ರೇ ಈ ಅಜ್ಜಿ. ತನ್ನನ್ ತಾನು ಹೆಂಗಾಗಿರೋ ತರ ಕಲ್ಪನೆ ಮಾಡಿ ಕತೆ ಬರ್ದಿರ್ತಾರೆ. ಹಿಂದೆ ಇವ್ರ ಗಂಡ ಕುಕ್ ಮಾಡ್ತಾ ಇದ್ದಾರೆ. ಕತೆಲ್ ಬಂದಿದ್ದ ಅಲೆಕ್ಸ್ ಇವ್ರೆ. ಹೆಂಡತಿಗೆ ಒಲೆ ನೋಡ್ಕೋ ಬರ್ತೀನಿ ಅಂತ. ನೀನ್ ಹೋಗು, ನಾನ್ ನೋಡ್ಕೋತೀನಿ. ಅಷ್ಟ್ರಲ್ಲಿ ಇವ್ರ ಮಗ ತನ್ನ ಗರ್ಲ್ ಫ್ರೆಂಡ್ ಜೊತೆ ಬರ್ತಾನೆ. ಆ ಗರ್ಲ್ ಫ್ರೆಂಡ್ ಯಾರಂದ್ರೆ ಅದು ಒಲಿವಿಯಾ. ಮಗ ಯಾರು ಗೊತ್ತಾ? ಕತೆಲ್ ಬಂದಿದ್ದ ಬಾಯ್ ಫ್ರೆಂಡೇ ರಿಯಾಲಿಟಿನಲ್ಲೂ ಇವಳಿಗೆ ಬಾಯ್ ಫ್ರೆಂಡ್ ಆಗಿರ್ತಾನೆ. ಸ್ಟಾರ್ಟಿಂಗ್ ನಲ್ಲಿ ಇವನು ಒಂದು ವಿಷಯ ಹೇಳಿರ್ತಾನೆ, ನೆನ್ಪಿದ್ಯಾ? ಅಮ್ಮ ಫೋನ್ ಮಾಡಿದ್ರು ನಿನ್ನ ಅವ್ರಿಗೆ ಪರಿಚಯ ಮಾಡಿಸ್ತೀನಿ ಅಂತ. ಆಗ ಅವ್ರಿಗೆ ನಾನ್ ಇಷ್ಟ ಆಗ್ತೀನ ಅಂತ ಕೇಳಿರ್ತಾಳೆ. ಈ ಟೀಚರ್ಗೆ ಒಲಿವಿಯಾ ಇಷ್ಟ ಆಗಿಲ್ಲ ಅನ್ಸುತ್ತೆ. ಅದೇ ಸಮಯ ಅಲೆಕ್ಸ್ ಈ ಅಜ್ಜಿ ಬರ್ದಿರೋ ಕಥೆಯಲ್ಲಿ ಹೇಳೋ ತರನೇ ಒಲಿವಿಯಾ ಸುಂದರವಾಗಿದ್ದಾಳೆ ಅಂತ ಹೇಳ್ದಾಗ ಇವ್ರಿಗೆ ತುಂಬಾ ಕೋಪ ಬರುತ್ತೆ. ಅವ್ರ ಮಗ ಕೇಳ್ತಾನೆ, ಯಾವ್ದೋ ಕತೆ ಬರಿತಾ ಇದ್ದೀರಾ ಅನ್ಸುತ್ತೆ, ನಾನೊಂದ್ಸಲ ಓದ್ ನೋಡ್ಲಾ? ಅದೇನು ಇಲ್ಲ ಅಂತ ಅವನ್ನ ತಡೀತಾರೆ.
ಯಾಕಂದ್ರೆ ಇವ್ರನ್ನೆಲ್ಲ ಕಥಾಪಾತ್ರಗಳನ್ನಾಗಿ ಇಮ್ಯಾಜಿನ್ ಮಾಡ್ಕೊಂಡು ಒಂದು ಘನಘೋರ ಕಥೆನ ಬರ್ದಿದ್ದಾರೆ ಅಲ್ವಾ, ಸೊ ಅದು ಇವ್ರಿಗೆಲ್ಲ ಗೊತ್ತಾಗ್ಬಾರ್ದು ಅಂತ. ಒಲಿವಿಯಾ ಕೇಳ್ತಾಳೆ, ನಿಮ್ಗೆ ನಾನಂದ್ರೆ ಇಷ್ಟನಾ? ಹೌದು ಅಂತ ಹೇಳಿ ಅವಳನ್ನ ತಪ್ಕೊಂಡು ಒಂದು ಶಾರ್ಪ್ ಆದ ಸ್ಪೂನ್ ಇಂದ ಹೊಟ್ಟೆಗೆ ಚುಚ್ಚಿಬಿಡ್ತಾರೆ. ಒಲಿವಿಯಾ ಒದ್ದಾಡ್ತಾ ಇದ್ದಾಳೆ. ಇದರಿಂದ ಅಲೆಕ್ಸ್ ಆಗೋ ಅವ್ರ ಮಗನಿಗೆ ಶಾಕ್ ಆಗುತ್ತೆ. ನಿನ್ಗೇನ್ ತಲೆ ಕೆಟ್ಟಿದ್ಯಾ ಅಂತ. ನನ್ ಪವರ್ ಬಗ್ಗೆ ನಿಮ್ಗೆಲ್ಲ ಗೊತ್ತಿಲ್ಲ. ನಾನ್ ಕಥೆನಲ್ಲಿ ಏನ್ ಬರಿತೀನೋ ಅದು ನಿಜವಾಗ್ಲೂ ನಡೆಯುತ್ತೆ. ಈಗ ನಾನು ಅದನ್ನ ಅಳಿಸಿ ಒಲಿವಿಯಾ ಚೆನ್ನಾಗಿರ್ತಾಳೆ ಅಂತ ಬರ್ದ್ರೆ ಸಾಕು, ಅವಳು ನಾರ್ಮಲ್ ಆಗ್ತಾಳೆ ಅಂತ. ಲ್ಯಾಪ್ಟಾಪ್ ನಲ್ಲಿ ಬೇರೆ ತರ ಕತೆ ಬರೀತಾಳೆ. ಆದ್ರೆ ರಿಯಾಲಿಟಿನಲ್ಲಿ ಒಲಿವಿಯಾ ರಿಕವರ್ ಆಗಲ್ಲ. ಯಾಕೆ? ನಾನೆಲ್ಲ ಡಿಲೀಟ್ ಮಾಡಿ ಬೇರೆ ತರ ಕತೆ ಬರೀತಾ ಇದ್ದೀನಿ ಅಲ್ವಾ, ಅಂದ್ರೂ ರಿಯಾಲಿಟಿನಲ್ಲಿ ಏನು ಬದಲಾಗ್ತಿಲ್ವಲ್ಲ ಅಂತ ಇವ್ರಿಗೆ ಶಾಕ್ ಆಗುತ್ತೆ. ಅಲೆಕ್ಸ್ ಆಂಬ್ಯುಲೆನ್ಸ್ ಗೆ ಕಾಲ್ ಮಾಡ್ತಾರೆ. ಇದ್ರೊಂದಿಗೆ ಈ ಎಪಿಸೋಡ್ ಎಂಡ್ ಆಗುತ್ತೆ. ತಲೆ ಕೆಟ್ಟೋಯ್ತು ಅಲ್ವಾ? ಕ್ಲಿಯರ್ ಆಗಿ ಹೇಳ್ತೀನಿ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ನಾವು ನೋಡಿದ್ದ ಎಲ್ಲಾ ಕಥಾಪಾತ್ರಗಳನ್ನ ಇಟ್ಕೊಂಡು ಈ ಅಜ್ಜಿ ಒಂದು ಕತೆ ಬರ್ದಿರ್ತಾರೆ. ಇವ್ರ ಕಲ್ಪನೆನಲ್ಲೇ ಒಂದು ಕತೆ ಬರ್ದಿರ್ತಾರೆ. ಆ ಕತೆನಲ್ಲಿ ಇವರು ಟೀಚರ್, ತನ್ನ ಗಂಡ ಅಲೆಕ್ಸ್, ಹಾಗೇನೆ ಮಗ, ಅವನ್ ಗರ್ಲ್ ಫ್ರೆಂಡ್ ಆಗಿರೋ ಒಲಿವಿಯಾ, ಇವ್ರನ್ನೆಲ್ಲ ಸ್ಟೂಡೆಂಟ್ ಆಗಿ ಇಟ್ಕೊಂಡು ಒಂದು ಕತೆ ರೆಡಿ ಮಾಡಿದ್ದಾರೆ. ಇವ್ರು ಬರ್ದಿರೋ ಕಥೆನಲ್ಲಿ ಬರೋ ಕ್ಯಾರೆಕ್ಟರ್ಗಳು ಯಾರೇ ಕತೆ ಬರ್ದ್ರೂನು ನಿಜವಾಗ್ಲೂ ನಡೆಯೋ ತರ ಒಂದು ಫ್ಯಾಂಟಸಿ ಕಥೆಯಾಗಿ ಇವರು ಬರ್ದಿರ್ತಾರೆ. ಇವ್ರ ಮನ್ಸಲ್ಲಿರೋದ್ನ ಹಂಗೇನೆ ಕಥೆಯಾಗಿ ಬರ್ದಿರೋದು. ಇದೆಲ್ಲ ಫ್ಯಾಂಟಸಿ ಕತೆ. ಇದ್ರಲ್ಲಿ ಬರೆಯೋದು ನಿಜವಾಗ್ಲೂ ನಡೆಯಲ್ಲ ಅಂತ ನಮಗ್ ಗೊತ್ತಿದೆ, ಆದ್ರೆ ಈ ಅಜ್ಜಿಗ್ ಗೊತ್ತಿಲ್ಲ. ಕಥೆನಲ್ಲಿ ಮುಳುಗಿದ್ರಿಂದ ಕಥೆನಲ್ಲಿ ಈ ಸೀನ್ ನ ಡಿಲೀಟ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅನ್ಕೊಂಡು ಒಲಿವಿಯಾಗೆ ಚುಚ್ಚಿ ಆಮೇಲೆ ಅವಳಿಗೆ ಏನು ಆಗಿಲ್ಲ ಅಂತ ಕಥೆನಲ್ಲಿ ಬರ್ದಿರ್ತಾರೆ. ಹೀಗ್ ಮಾಡಿದ್ರೆ ಇವ್ರ ಕಥೆನಲ್ಲಿ ನಡೆಯೋ ತರ ರಿಯಾಲಿಟಿನಲ್ಲೂ ನಡೆಯುತ್ತೆ ಅಂತ ಅನ್ಕೊಂಡಿದ್ರು. ಅಂದ್ರೆ ಈ ರೀತಿ ಫ್ಯಾಂಟಸಿ ಕಥೆಗಳಲ್ಲಿ ಮುಳುಗಿದ್ರಿಂದ ಇವರಿಗೆ ಹುಚ್ಚಿಡ್ದಿದೆ. ಈಗ ಅರ್ಥ ಆಯ್ತು ಅನ್ಕೋತೀನಿ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ಸ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.